ಧರ್ಮಸ್ಥಳ ಕ್ಷೇತ್ರ ಯಾಕೆ ಅಷ್ಟು ತಾವು ನಂಬ್ತೀರಾ ಸರ್? ಹಿಂದೂ ಧರ್ಮಕ್ಕೆ ಆಸ್ತಿನೇ ಧರ್ಮಸ್ಥಳ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಅಂತ ಇದ್ರು, ಇವಾಗೆಲ್ಲ ಇನ್ನು ಬರೋ ಭಕ್ತರು ಜಾಸ್ತಿ ಆಗಿದ್ದಾರೆ ನೋಡಿ. ಇವಾಗ ಮುಂಚೆಗಿಂತ ಇನ್ನೂ ಜಾಸ್ತಿ ಇದ್ದಾರೆ. ತನಿಖೆ ಎಲ್ಲ ಸುಳ್ಳು ಅಂತ ಗೊತ್ತಾಗಿದೆಯಲ್ಲ ಸರ್. ಏನ್ ಶಿಕ್ಷೆ ಆಗಬೇಕು ಅದನ್ನ ಕೋರ್ಟ್ ತೀರ್ಮಾನ ಮಾಡೋದು. ಅವ್ರಿಗೆ ಕೊಡ್ಲಿಲ್ಲ, ಜನಕ್ಕೋಸ್ಕರ ಜನನೇ ಕೊಡ್ತಾರೆ ಅವ್ರಿಗೆ. ಬಾಯಿಗೆ ಬಂದಾಗ ಮಾತಾಡಿದ್ರು ಸರ್. ಇವಾಗೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ ಅವರು ಅಷ್ಟೇ. ಅವ್ರಿಗೆ ಇವಾಗ ಮುಖಾನೇ ಇಲ್ಲ ಮಾತಾಡಕ್ಕೆ. ಅವ್ರು ಹೇಗೆ SIT ಕೊಟ್ರಲ್ಲ, ನಾವು ಇದನ್ನ SITಗೆ ಇದು ಮಾಡ್ತೀವಿ ಅಷ್ಟೇ. ಎಲ್ಲಿಂದ ಬಂದಿದ್ರೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ತಮ್ಮ ಹೆಸರು ಸರ್? ನಾವು 15 ವರ್ಷದಿಂದ ಬರ್ತಾ ಇದೀವಿ, ಗಂಗಾವತಿಯಿಂದ ಬರ್ತಾ ಇದೀವಿ. ವಿರೂಪಾಕ್ಷ ಅಂತ ರೆಗ್ಯುಲರ್ ಬರ್ತಾ ಇದೀವಿ ನಾವು. ಧರ್ಮಸ್ಥಳನೇ ನಮ್ಗೆ ಆದ್ಯತೆ. ಓಕೆ. ಧರ್ಮಸ್ಥಳ ಕ್ಷೇತ್ರ ಯಾಕೆ ಅಷ್ಟು ತಾವು ನಂಬ್ತೀರಾ ಸರ್? ಧರ್ಮ ಅಂದ್ರೆ ಧರ್ಮಸ್ಥಳ. ಧರ್ಮಸ್ಥಳ ಹಿಂದೂ ಧರ್ಮಕ್ಕೆ ಆಸ್ತಿನೇ ಧರ್ಮಸ್ಥಳ ಅಂತ ನಾವು ಅನ್ಕೊಂಡಿದೀವಿ ಸರ್. ಅದನ್ನ ಸರ್, ಈಗ ಇತ್ತೀಚೆಗೆ ಆರೋಪಗಳೆಲ್ಲವೂ ಕೂಡ ಬಂದಿತ್ತು. ಸೊ ನೋಡಿದ್ರಿ, ಇವೆಲ್ಲವೂ ಕೂಡ ಈಗ ಸುಳ್ಳು ಅನ್ನೋಂತ ಗೊತ್ತಾಗಿದೆ. ತಾವೇನು ಹೇಳ್ತೀರಿ? ನಾವು ಸುಳ್ಳು ಅಂತಾನೆ ಅಂತೀವಿ ಸರ್. ಅದು ಅದರಿಂದ ಯಾವುದೋ ಷಡ್ಯಂತ್ರ ನಡೀತಾ ಇದೆ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ಅದಕ್ಕೆ ನಾವು ಇನ್ನು ಬರೋ ಭಕ್ತರು ಜಾಸ್ತಿ ಆಗಿದ್ದಾರೆ ನೋಡಿ. ಇವಾಗ ಮುಂಚೆದಕ್ಕಿಂತ ಇನ್ನೂ ಜಾಸ್ತಿ ಇದ್ದಾರೆ ಭಕ್ತರು, ಯಾವಾಗಲೂ ಜಾಸ್ತಿ ಬರ್ತಾನೆ ಇದ್ದಾರೆ. ಓಕೆ. ಸೊ ಎಲ್ಲ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಅಂತ ಇದ್ರು, ಇವಾಗೆಲ್ಲ ಜಾಸ್ತಿನೇ ಇದೆಯಲ್ಲ ಸರ್. ನೋಡಿದ್ವಿ ಸರ್, ನಾವು ಬೆಳಿಗ್ಗೆ 4 ಗಂಟೆಯಿಂದ ನಿಂತಿದ್ದೀವಿ. ಇವಾಗ ಬಂದಿದ್ವಿ ಆಚೆ. ನೋಡ್ತಾ ಇದ್ದೀರಿ ನೀವು, ಜನಗಳು ನೋಡ್ತಾ ಇದ್ದೀರಾ. ಇವಾಗ ಕಿಡಿಗೇಡಿಗಳಿಗೆ ಏನು ಆಗಬೇಕು, ಏನು ಶಿಕ್ಷೆ ಆಗಬೇಕು ಅಂತೀರಿ? ತನಿಖೆ ಆಗ್ತಾ ಇದೆ. ಶಿಕ್ಷೆ ತನಿಖೆ ಎಲ್ಲ ಸುಳ್ಳು ಅಂತ ಗೊತ್ತಾಗಿದೆಯಲ್ಲ ಸರ್. ತನಿಖೆ ಎಲ್ಲ ಆಗ್ತಾ ಇದೆ. ಅವ್ರಿಗೆ ಶಿಕ್ಷೆ ಕೊಡ್ಲಿ. ಅವ್ರಿಗೆ ಕೊಡ್ಲಿಲ್ಲ, ಜನಕ್ಕೋಸ್ಕರ ಜನನೇ ಕೊಡ್ತಾರೆ ಅವ್ರಿಗೆ. ಜನನೇ ಕೊಡ್ತಾರೆ ಅಂತ ಅನ್ಸುತ್ತೆ ನಮ್ಮ ಮನಸ್ಸು. ಓಕೆ ಸರ್, ತಾವೇನು ಹೇಳ್ತೀರಿ? ಹಾಂ ಸರ್, ಇದನ್ನ ತನಿಖೆ ಅವ್ರು ಏನು ಮಾಡ್ತಾರೆ ಎಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಸೊ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಬಾಯಿಗೆ ಬಂದಾಗ ಮಾತಾಡಿದ್ರು ಸರ್. ಹೌದು. ಎಲ್ಲೋಯ್ತು ಅವ್ರ ಮಾತುಗಳೆಲ್ಲ? ಈಗ ಏನು ಈಗ ಇವಾಗೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ ಅವರು ಅಷ್ಟೇ. ಅವ್ರೇನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇವಾಗ. ಇವಾಗ ಎಲ್ಲ ಷಡ್ಯಂತ್ರ ಅವ್ರು ಏನಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಯ್ತಲ್ಲ ಇವಾಗ. ಅದು ಏನೇನು ಹೇಳಿದ್ರು ಅವರು, ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿದ್ರಲ್ಲ, ಅದು ಏನೂ ಆಗಿಲ್ಲ ಇವಾಗ. ಅವ್ರಿಗೆ ಇವಾಗ ಮುಖಾನೇ ಇಲ್ಲ ಮಾತಾಡಕ್ಕೆ. ಹೌದಾ ಇಲ್ವಾ? ಸರ್, ಇವ್ರ ಹಿಂದೆ ಒಂದು ದೊಡ್ಡ ಒಂದು ಪಡೆ, ಒಂದಷ್ಟು ಹಣಕಾಸು ಇವೆಲ್ಲ ಬಂದಿದೆ. ಅದರಿಂದನೇ ಅವರು ಈ ಥರ ಮಾಡ್ತಾ ಇರೋದು. ಅದನ್ನೇ ಈ ಥರ ಮಾಡ್ತಾ ಇರೋದು ನನ್ನ ಒಪಿನಿಯನ್. ಹೌದು, ತನಿಖೆನೇ ಆಗಬೇಕು. ಅವ್ರು ಹೇಗೆ SIT ಕೊಟ್ರಲ್ಲ, ನಾವು ಇದನ್ನ SITಗೆ ಇದು ಮಾಡ್ತೀವಿ ಅಷ್ಟೇ. ಕರೆಕ್ಟಾ? ತಮ್ಮ ಹೆಸರು ಸರ್? ಆನಂದ್ ಅಂತ ಹೇಳಿ. ನಾವು ಗದಗ ಅವರು. ಆ್ಯಕ್ಚುಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀವಿ.